ಬೇರೊಬ್ಬರ ಹಾಸಿಗೆ ಮೇಲೆ ಮಲಗಿದ್ದಕ್ಕೆ ಇದೆಂಥ ಶಿಕ್ಷೆ. ಶಿಸ್ತಿನ ಹೆಸರಲ್ಲಿ ವಾರ್ಡ್ನಿಂದ ಇದೆಂತಹ ದೌರ್ಜನ್ಯ ನೋಡಿ. ಮತ್ತೊಬ್ಬ ವಿದ್ಯಾರ್ಥಿ ಹಾಸಿಗೆ ಮೇಲೆ ಮಲಗಿದ್ದಕ್ಕೆ ಥಳಿಸಲಾಗಿದೆ. ಕೋಲ್ನಿಂದ ವಿದ್ಯಾರ್ಥಿ ಮೇಲೆ ಹಾಸ್ಟೆಲ್ ವಾರ್ಡನ್ ಹಲ್ಲೆ ಮಾಡಿದ ಮಹರ್ಷಿ ಸಾಂದೀಪನಿ ವೇದ ವಿದ್ಯಾ ಪ್ರತಿಷ್ಠಾನದಲ್ಲಿ ಘಟನೆ ನಡೆದಿರುವಂಥದ್ದು ಮಧ್ಯಪ್ರದೇಶ. ಉಜ್ಜಯಿನಿಯಲ್ಲಿರುವಂತಹ ವೇದ ವಿದ್ಯಾ ಪ್ರತಿಷ್ಠಾನ ವಿದ್ಯಾರ್ಥಿಗಳಿಗೆ ಥಳಿಸಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂತಹ ವೇದ ವಿದ್ಯಾ ಪ್ರತಿಷ್ಠಾನ ವಿದ್ಯಾರ್ಥಿಗಳಿಗೆ ಥಳಿಸಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ವಾರ್ಡನ್ ವಿರುದ್ಧ ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಜನರು ಬೇರೊಬ್ಬರ ಹಾಸಿಗೆ ಮೇಲೆ ಮಲಗಿದ್ದಕ್ಕೆ ಥಳಿಸಿದ್ದಾರೆ. ಶಿಸ್ತಿನ ಹೆಸರಲ್ಲಿ ವಾರ್ಡನ್ನಿಂದ ಇದಂತಹ ದೌರ್ಜನ್ಯ ಎಸಗಲಾಗ್ತಾ ಇದೆ. ಮತ್ತೊಬ್ಬ ವಿದ್ಯಾರ್ಥಿ ಹಾಸಿಗೆ ಮೇಲೆ ಮಲಗಿದ್ದಕ್ಕೆ ಥಳಿಸಲಾಗಿದೆ. ವಾರ್ಡನ್ನಿಂದ ದೌರ್ಜನ್ಯವನ್ನ ತೋರಿಸ್ತಾ ಇರುವಂಥದ್ದು ಹಾಸ್ಟೆಲ್ನ ವಿದ್ಯಾರ್ಥಿಯ ಮಹರ್ಷಿ ಸಾಂದೀಪನಿ ವೇದ ವಿದ್ಯಾ ಪ್ರತಿಷ್ಠಾನದಲ್ಲಿ ಆಗಿರುವಂತಹ ಘಟನೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂತಹ ವೇದ ವಿದ್ಯಾ ಪ್ರತಿಷ್ಠಾನ ವಿದ್ಯಾರ್ಥಿಗಳಿಗೆ ಥಳಿಸಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಾರ್ಡನ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೊಬ್ಬರ ಹಾಸಿಗೆ ಮೇಲೆ ಮಲಗಿದ್ರು ಅನ್ನುವಂತಹ ಒಂದೇ ಒಂದು ಸಿಲ್ಲಿ ರೀಸನ್ಗೆ ಥಳಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ವಾರ್ಡನ್. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ವಾರ್ಡನ್ ಥಳಿಸ್ತಾ ಇರುವಂತಹ ದೃಶ್ಯಗಳನ್ನ. ಬೇರೊಬ್ಬರ ಹಾಸಿಗೆ ಮೇಲೆ ಮಲಗಿದ್ರು ಅನ್ನುವಂತಹ ಒಂದು ಸಿಲ್ಲಿ ರೀಸನ್ಗೆ, ಅಂದ್ರೆ ಶಿಸ್ತನ್ನ ಪಾಲಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ ಹೌದು, ಯಾರು ಹಾಸಿಗೆ ಅವ್ರ ಮೇಲೆ ಮಲಗಿರ್ತಾರಲ್ವ ಆ ವಿದ್ಯಾರ್ಥಿ ವಾರ್ನ್ ಮಾಡಬೇಕು. ಈತ ಯಾರು ವಾರ್ಡನ್? ಹೌದು, ಶಿಸ್ತು ಕ್ರಮದಿಂದ ಇರಬೇಕು, ಶಿಸ್ತನ್ನ ಕಲಿಸ್ಬೇಕು. ಬಟ್ ಆದ್ರೆ ಈ ರೀತಿಯಾಗಿ ಶಿಕ್ಷಿಸುವಂತಹ ಹಕ್ಕಿಲ್ಲ. ಅವ್ರೇನ್ ಚಿಕ್ಕ ಮಕ್ಕಳ? ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ವಾ? ಅದನ್ನ ಬಿಟ್ಬಿಟ್ಟು ಈ ರೀತಿಯಾಗಿ ಹೊಡೆದು ಬಡ್ದು ನೋಡಿ ಯಾವ ರೀತಿಯಾಗಿ ದೌರ್ಜನ್ಯ ಮೆರಿತಾ ಇದೆ ಅಂತ ನಿಜಕ್ಕೂ ಎಷ್ಟು ಕೋಪ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಒಂದ್ ರೀತಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ಬಂದು ಓದಿಗೆ ಅಂತ ಮೀಸಲಿಟ್ಟು ಇಲ್ಲಿ ಕಲ್ತ್ಕೋತಾ ಇರ್ತಾರೆ. ಅಟ್ಲೀಸ್ಟ್ ವಾರ್ಡನ್ ಅಂತ ಅಂದ್ರೆ ಆ ಪ್ರೀತಿ ವಿಶ್ವಾಸವನ್ನ ತೋರಿಸ್ಬೇಕು, ತಂದೆ ತಾಯಿಯ ಪ್ರೀತಿಯನ್ನ ಕೊಡಬೇಕು, ತಪ್ಪು ಮಾಡಿದ್ರೆ ತಿಳಿ ಹೇಳಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿಯಾಗಿ ದೌರ್ಜನ್ಯವನ್ನ ತೋರಿಸೋದಾ? ಒಳ್ಳೆ ದನಗಳಿಗೆ ಬಡಿಯೋಗಿ ಬಡಿತಾ ಇದ್ದಾರೆ. ದನಗಳಿಗೂ ಈ ತರ ಬಡಿಯಲ್ವೇನೋ? ಇವಾಗ ಪೂಜೆ ಮಾಡ್ತಾರೆ. उद्दंड कथा करो या कूदो बाहर घूमो, इतना लंबा प्रतिष्ठान है ना? कोई बोलता है तो बताओ। दूसरों के बिस्तर पर नहीं सोना, दूसरों के बिस्तर पर नहीं सोना है। वो चला के दिखाता था। हेलो, किसी के बिस्तर पर क्यों सोते हैं? अरे क्यों नहीं सोते हैं? कौन बोला? सोते हैं दूसरों के बिस्तर पर। तुम लोगों को तुम्हारा बिस्तर नहीं है कि नहीं है? तो अपने बिस्तर पर सोना नहीं आता आप लोगों को? अपने बिस्तर पर सोना नहीं आता कब सोएंगे? उद्दंड कथा करो या कूदो बाहर घूमो, इतना लंबा प्रतिष्ठान है ना? कोई बोलता है तो बताओ। दूसरों के बिस्तर पर नहीं सोना, दूसरों के बिस्तर पर नहीं सोना। ಇವರೇನು ಮನುಷ್ಯನ ಅಥವಾ ಮನುಷ್ಯ ಜಾತಿಗೆ ಸೇರಿದ ಮೃಗನ ಗೊತ್ತಾಗ್ತಾ ಇಲ್ಲ. ಸರ್ರಿಗೆ ಅದೇ ಕೋಲ್ ತಗೊಂಡು ಅಲ್ಲಿರೋರು ಎಲ್ಲರೂ ಬಾರಿಸ್ಬೇಕಿತ್ತು, ಅವಾಗ ಬುದ್ಧಿ ಬರ್ತಾ ಇತ್ತು. ಅಲ್ಲ, ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ, ಮಕ್ಕಳು ಯಾವ ರೀತಿಯಾಗಿ ನೋಡ್ಕೋಬೇಕು ಅದನ್ನ ಬಿಟ್ಬಿಟ್ಟು ದನಕ್ಕೆ ಬಡ್ದವಾಗ ಬಡಿತಿದಾನಲ್ಲ ಈತ. ಕಾನೂನು ಕ್ರಮ ಆಗ್ಬೇಕಿಂತವ್ರಿಗೆಲ್ಲ ಅವಾಗ್ಲೇ ಬುದ್ಧಿ ಬರೋದು.